ಚಂದನ ಏನ್ ಗೊತ್ತಾ, ನನ್ನ ಹತ್ರ ಆಲ್ರೆಡಿ ಫೋನ್ ಇದೆ. ಆದ್ರೂ ಪ್ರೆಸ್ಟೀಜ್ಗೋಸ್ಕರ ಒಂದ್ 80,000 ಕೊಟ್ಬಿಟ್ಟು ಐಫೋನ್ ನ ತಗೊಳ್ಳೋಣ ಅನ್ಕೊಂಡಿದೀನಿ. ಏನಂತೀಯಾ? ನಿನ್ ಲೆವೆಲ್ ಅಷ್ಟು ಎಕ್ಸ್ಟ್ರೀಮ್ ಆಗಿದೆ ಅಂತಂದ್ರೆ ತಗೊಳಮ್ಮ, ಯಾರ್ ಸ್ಟಾಪ್ ಮಾಡೋದು? ತಗೊಳ್ತೀನಿ ಬಿಡು. ಈಗ 80,000 ಕೊಟ್ಟು ನಾನು ಐಫೋನ್ ತಗೊಳ್ಬೇಕು ಅಂತಂದ್ರೆ ನನ್ನ ಆದಾಯ ಎಷ್ಟಿರ್ಬೇಕು ನೋಡು. ಫಿನಾನ್ಸ್ ಅಲ್ಲಿ ಒಂದು ರೂಲ್ ಇದೆ, 20-6-20 ಅಂತ. ಫಸ್ಟ್ ಒನ್ 20 ಅಂತಂದ್ರೆ ನಾವೇನಾದ್ರೂ ಫೋನ್ ನ EMI ತಗೊಳ್ತಿದೀವಿ ಅಂತಂದ್ರೆ ನಾವು ಮಾಡೋ ಅಂತ ಡೌನ್ ಪೇಮೆಂಟ್ ನಮ್ಮ ಸೇವಿಂಗ್ಸ್ ಇಂದ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಫೋನ್ ಕಾಸ್ಟ್ ಏನಾದ್ರೂ 80,000 ಇದೆ ಅಂತಂದ್ರೆ 20% ಅಂದ್ರೆ 16,000 ಏನಿರುತ್ತೆ ಅದರ ಡೌನ್ ಪೇಮೆಂಟ್ ಆಗಿ ನಮ್ಮ ಸೇವಿಂಗ್ಸ್ ಇಂದ ಕೊಡ್ಬೇಕು. ಸೆಕೆಂಡ್ ಒನ್ 6 ಅಂದ್ರೆ ನಾವು ಕಟ್ಟುವಂತ EMI 6 ತಿಂಗಳಿಗಿಂತ ಹೆಚ್ಚಿಗೆ ಹೋಗ್ಲೇಬಾರ್ದು. ಸೊ 6 ತಿಂಗಳು EMI ಅಂತಂದ್ರೆ 10,667 ರೂಪಾಯಿ. ಕ್ಲಿಯರ್? ಥರ್ಡ್ ಒನ್ 20 ಅಂದ್ರೆ ನಿನ್ನ ಆದಾಯಕ್ಕಿಂತ ನೀನ್ ಕಟ್ಟುವಂತ EMI 20% ಗಿಂತ ಕಮ್ಮಿ ಇರಬೇಕು. ಸೊ ಹಾಗೆ ನೋಡ್ಬೇಕು ಅಂತಂದ್ರೆ ನೀನ್ ತಗೊಳ್ಳುವಂತ ಆದಾಯ 53,000ಕ್ಕಿಂತ ಜಾಸ್ತಿ ಇರಬೇಕು. ಇಷ್ಟೊಂದೆಲ್ಲ ಪ್ರಶ್ನೆ ಕೇಳ್ತಿದ್ಯಲ್ಲ, ನಿನ್ ಸಂಬಳ ಎಷ್ಟು? ನನ್ ಸಂಬಳ ಇರೋದು ಬರೀ 15,000.